ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನಕ್ಕೆ ಮುಬಾರಕ್ ಹೇಳಬೇಕಾದ ಒಂದು ದೊಡ್ಡ ಘಟನೆ ಇತ್ತೀಚೆಗೆ ನಡೆದಿದೆ. ಅನ್ನೋನ್ ಗನ್ಮ್ಯಾನ್ ಒಬ್ಬನು ಭಾರೀ ಆಪರೇಷನ್ ನಡೆಸಿದ್ದಾನೆ. ಲಷ್ಕರ್ ಎ ತೈಬಾ ಸಂಘಟನೆಯ ಕಮಾಂಡರ್ ಬಿಲಾಲ್ ಅರೀಫ್ ಸಲಾಫಿ ಅನ್ನು ಈದ್ ಪ್ರಾರ್ಥನೆ ಮುಗಿಸಿ ಹೊರಬರುತ್ತಿದ್ದಾಗ ಮೊದಲು ಚಾಕುವಿನಿಂದ ದಾಳಿ ಮಾಡಿ ನಂತರ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಅದಕ್ಕೂ ದೊಡ್ಡ ವಿಷಯವೇನೆಂದರೆ ಇದು ಲಷ್ಕರ್ ಎ ತೈಬಾ ಹೆಡ್ ಕ್ವಾರ್ಟರ್ ಒಳಗೆ ನಡೆದ ಹತ್ಯೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ, ಇದು ತುಂಬಾ ದೊಡ್ಡ ಸುದ್ದಿ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದರೆ ಈ ರೀತಿಯಾಗಿ ಅನ್ನೋನ್ ಗನ್ಮ್ಯಾನ್ ಮೂಲಕ ಹಲವಾರು ಟಾರ್ಗೆಟ್ ಕಿಲ್ಲಿಂಗ್ಸ್ ನಡೆಯುತ್ತಿವೆ. ಉದಾಹರಣೆಗೆ ಐಸಿಸ್ ಖೊರಸಾನ್ ಕಮಾಂಡರ್ ಕೂಡ ಇದೇ ರೀತಿ ಕೊಲ್ಲಲ್ಪಟ್ಟಿದ್ದಾನೆ. ಶೇಖ್ ಮುಜಾಹಿದ್ 2015 ಗುರ್ದಾಸ್ಪುರ ಮತ್ತು 2018 ಸುಂಜುವಾನ್ ದಾಳಿಯ ಮಾಸ್ಟರ್ ಮೈಂಡ್, ಅವನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಶಾಹಿದ್ ಲತೀಫ್ ಪಠಾನ್ಕೋಟ್ ದಾಳಿಯ ಮುಖ್ಯ ಆರೋಪಿ, ಅವನನ್ನು ಇದೇ ರೀತಿ ಕೊಂದಿದ್ದಾರೆ. ಆದರೆ ಈ ಬಾರಿ ಏನು ವಿಭಿನ್ನ? ಈ ಬಾರಿ ಟಾರ್ಗೆಟ್ ಆಗಿದ್ದು ಮಿಡಲ್ ಲೆವೆಲ್ ಕಮಾಂಡರ್, ಅಂದರೆ ಮೇಲಿನ ಟಾಪ್ ಲೀಡರ್ಸ್ ಪ್ಲಾನ್ ಮಾಡುತ್ತಾರೆ. ಆ ಪ್ಲಾನ್ ಅನ್ನು ಕೆಳಗಿನ ಟೆರರಿಸ್ಟ್ಗಳಿಗೆ ತಲುಪಿಸುವ ಕೆಲಸ ಈ ಮಧ್ಯವರ್ತಿ ಮಾಡುತ್ತಾನೆ. ಅವನು ಫೈನಾನ್ಸ್, ಲಾಜಿಸ್ಟಿಕ್ಸ್, ಪ್ಲಾನಿಂಗ್ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ಇಂತಹ ಪ್ರಮುಖ ಕೊಂಡಿಯನ್ನು ತೆಗೆದುಹಾಕಿದರೆ ಪೂರಾ ನೆಟ್ವರ್ಕ್ ಕುಸಿಯುತ್ತದೆ. ಈಗ ಪ್ರಶ್ನೆ, ಈ ಅನ್ನೋನ್ ಗನ್ಮ್ಯಾನ್ ಯಾರು? ಕೆಲವರು ಹೇಳುತ್ತಾರೆ ಪಾಕಿಸ್ತಾನವೇ ತನ್ನವರನ್ನು ತಾನೇ ಕ್ಲೀನ್ ಮಾಡುತ್ತಿದೆ. ಮತ್ತೊಬ್ಬರ ಮಾತು, ಇದು ರಾ ಆಪರೇಷನ್. ಪ್ಯಾಟರ್ನ್ ನೋಡಿದರೆ ಬೈಕ್ ಮೇಲೆ ಬರುತ್ತಾರೆ, ಟಾರ್ಗೆಟ್ ಅನ್ನು ಹೊಡೆಯುತ್ತಾರೆ, ಕ್ಷಣದಲ್ಲೇ ಮಾಯವಾಗುತ್ತಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟ, ಇದು ಸ್ಥಳೀಯರಿಗೆ ಮಾತ್ರ ಸಾಧ್ಯ. ಇದರ ಹಿಂದಿನ ಸ್ಟ್ರಾಟಜಿ ಏನು? ಸರಳವಾಗಿ ಹೇಳಬೇಕಾದರೆ ಯುನೈಟೆಡ್ ನೇಷನ್ಸ್ ಮೂಲಕ ಕ್ರಮ ತೆಗೆದುಕೊಳ್ಳುವುದಕ್ಕೆ ವರ್ಷಗಳು ಬೇಕಾಗುತ್ತದೆ. ಆದರೆ ಈ ರೀತಿ ಟಾರ್ಗೆಟ್ ಕಿಲ್ಲಿಂಗ್ ಮಾಡಿದರೆ ನೆಟ್ವರ್ಕ್ ನೇರವಾಗಿ ಮುರಿಯುತ್ತದೆ. ಇದನ್ನು ಡಿಕ್ಯಾಪಿಟಲೈಸೇಷನ್ ಸ್ಟ್ರಾಟಜಿ ಅಂತಾರೆ. ಇದೀಗ ಪರಿಸ್ಥಿತಿ ಏನು? ಪಾಕಿಸ್ತಾನದಲ್ಲಿರುವ ಟೆರರಿಸ್ಟ್ಗಳು ಭಯದಲ್ಲಿದ್ದಾರೆ. ನಾಯಕರು ತಮ್ಮ ಲೊಕೇಶನ್ ನಿರಂತರವಾಗಿ ಬದಲಾಯಿಸುತ್ತಿದ್ದಾರೆ. ಲಷ್ಕರ್ ಮತ್ತು ಜೈಷ್ ಸಂಘಟನೆಗಳು ಐಎಸ್ಐ ಮೇಲೆ ಕೋಪದಲ್ಲಿವೆ. ಅವರಿಗನ್ನಿಸುತ್ತಿದೆ ಪಾಕಿಸ್ತಾನ ಸರ್ಕಾರ ನಮ್ಮನ್ನು ಬಿಟ್ಟಿದೆ. ಒಟ್ಟಿನಲ್ಲಿ ನೋಡಿದರೆ ಈ ಅನ್ನೋನ್ ಗನ್ಮ್ಯಾನ್ ಸ್ಟ್ರಾಟಜಿ ತುಂಬಾ ಪರಿಣಾಮಕಾರಿಯಾಗಿದೆ. ಮೇಲಿನಿಂದ ಕೆಳಗವರೆಗೆ ಸಂಪೂರ್ಣ ಟೆರರ್ ನೆಟ್ವರ್ಕ್ ಕುಸಿಯುತ್ತಿದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತಷ್ಟು ಇಂತಹ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ.